ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಗೇನೆ ಇದೇ ಧರ್ಮಸ್ಥಳದಲ್ಲಿ ಈ ಹಿಂದೆ 16 ವರ್ಷ ಕೆಲಸ ಮಾಡಿದಂತಹ ಓರ್ವ ವ್ಯಕ್ತಿ 2014ರಲ್ಲಿ ತಲೆಮರೆಸಿಕೊಂಡಂಥ ವ್ಯಕ್ತಿ 2025ರಲ್ಲಿ ಪತ್ತೆಯಾಗಿ ಇದೇ ಧರ್ಮಸ್ಥಳದಲ್ಲಿ ಆ ಆಸುಪಾಸಿನಲ್ಲಿ ನನ್ನ ಕೈಯಾರೆ ಸಾವಿರಾರು ಹೆಣಗಳನ್ನು ಊತಾಕ್ಸಿದ್ದಾರೆ, ಸುಟ್ಟಾಕ್ಸಿದ್ದಾರೆ. ಆ ಪಾಪ ಪ್ರಜ್ಞೆ ನನಗೆ ಕಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗೆ ನಾನು ಪಾಪ ಪ್ರಜ್ಞೆಯಿಂದ ಹೊರಗೆ ಬರಬೇಕು ಅಂದರೆ ಅದೆಲ್ಲವನ್ನು ಕೂಡ ನಾನು ಹೊರ ತೆಗಿತೀನಿ, ಇದೆಲ್ಲವನ್ನು ಕೂಡ ನಾನು ಬಯಲಿಗೆಳಿತೀನಿ. ಅದಕ್ಕೆ ಸಂಬಂಧಪಟ್ಟಾಗೆ ಕಾನೂನು ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಓರ್ವ ವ್ಯಕ್ತಿ ಬಂದಂಥ ಸುದ್ದಿಯನ್ನು ನೀವು ಕಳೆದ 3-4 ದಿನಗಳಿಂದ ಗಮನಿಸ್ತಾ ಇದ್ದೀರಾ. ನಿಮಗೆಲ್ಲ ಕಾಡ್ತಿರುವಂತಹ ಮೊದಲ ಪ್ರಶ್ನೆ ಏನು ಅಂತಂದರೆ, ಆ ಸಾವಿರಾರು ಹೆಣಗಳು ಈಗಲೂ ಇದ್ದಾವ, ಅಂದರೆ ಅಸ್ಥಿಪಂಜರಗಳು ಈಗಲೂ ಇದ್ದಾವ, ಅದೆಲ್ಲವನ್ನು ನಿಜಕ್ಕೂ ನಮ್ಮ ಕಾನೂನು ಹೊರಗಡೆ ತೆಗೆಯುತ್ತಾ, ತೆಗೆದ ನಂತರ ಆರೋಪಿಗಳಿಗೆ ಶಿಕ್ಷೆ ಆಗುತ್ತಾ? ಒಂದು ಕಡೆ. ಮತ್ತೊಂದು ಕಡೆ ಇರುವಂತಹ ಕುತೂಹಲ, ಕಟ್ಟ ಕಡೆಯ ಪ್ರಶ್ನೆ, ಕೋಪದ ಪ್ರಶ್ನೆ ಏನು ಅಂತಂದರೆ, ಇದಕ್ಕೆ ಸಂಬಂಧಪಟ್ಟಾಗೆ ಮಾಧ್ಯಮಗಳು ಯಾಕೆ ಮಾತಾಡ್ತಿಲ್ಲ? ನ್ಯಾಷನಲ್ ಮಾಧ್ಯಮಗಳು ಮಾತಾಡ್ತಿದ್ದಾವೆ, ಅಕ್ಕಪಕ್ಕದ ಸ್ಟೇಟ್ ಮಾಧ್ಯಮಗಳು ಮಾತಾಡ್ತಿದ್ದಾವೆ, ಕರ್ನಾಟಕದ ಕನ್ನಡದ ಮಾಧ್ಯಮಗಳು ಯಾಕೆ ಮಾತನಾಡ್ತಿಲ್ವ ಅನ್ನುವಂತಹ ಸಣ್ಣ ಕುತೂಹಲವೋ ದೊಡ್ಡ ಕುತೂಹಲವೋ ಸಹಜವಾಗಿ ನಮ್ಮ ಜನರಲ್ಲಿ ಇದೆ. ಎಲ್ಲವನ್ನು ಕೂಡ ನಾನು ನಿಮಗೆ ವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಪ್ರಕರಣದ ಚುಟುಕು ಏನು ಅಂತಂದರೆ, ಮೊನ್ನೆ ಒಬ್ಬ ವ್ಯಕ್ತಿ ಪ್ರತ್ಯಕ್ಷ ಆಗ್ತಾನೆ. ಆತನನ್ನು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಕರ್ಕೊಂಡೋಗಲಾಗುತ್ತೆ. ಆತನ ಸ್ಟೇಟ್ಮೆಂಟನ್ನು ನ್ಯಾಯಾಧೀಶರು ಪಡ್ಕೊಳ್ತಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ಪೊಲೀಸರಿಗೆ ತನಿಖೆಯನ್ನು ಆರಂಭಿಸಿ ಅಂತ ಸೂಚನೆಯನ್ನು ನೀಡ್ತಾರೆ. ಇವತ್ತಿನ ಅಪ್ಡೇಟ್ ಪ್ರಕಾರ ಬಂದು ಸೆಕ್ಷನ್ 161 ಪ್ರಕಾರ ಆತನನ್ನು ವಿಚಾರಣೆ ಪೊಲೀಸರು ಎನ್ಕ್ವೈರಿ ಮಾಡಿದ್ದಾರೆ, ಸತ್ಯಾಸತ್ಯತೆಯನ್ನು ಅವನ ಹತ್ರ ಪಡ್ಕೊಂಡಿದ್ದಾರೆ. ಅದಾದ ನಂತರ ಮುಂದುವರಿದಂತಹ ತನಿಖೆ ಆರಂಭ ಆಗುತ್ತೆ ಅನ್ನುವಂಥದ್ದೊಂದು ಮಾಹಿತಿ ಇದೆ. ಇದನ್ನು ಪಕ್ಕಕ್ಕಿಟ್ಟರೆ ಇನ್ನಿರೋ ನೆಕ್ಸ್ಟ್ ಇರೋವಂಥ ಕ್ಯೂರಿಯಾಸಿಟಿ ಏನು ಅಂತಂದರೆ, ಇನ್ನು ಯಾವಾಗ ಆ ಜಾಗಕ್ಕೆ ಹೋಗ್ತಾರೆ, ಆ ಜಾಗದಲ್ಲಿ ನಿಜಕ್ಕೂ ಬಗೀತಾರ, ಅದೆಲ್ಲನೂ ಬಗೆದು ತೆಗೆದ ನಂತರ ಎಲ್ಲವನ್ನು ಕೂಡ ಕಾನೂನಿನ ಪ್ರಕಾರವೇ ತನಿಖೆ ಮಾಡಬೇಕು. ತನಿಖೆ ಮಾಡಿ ಆ ಬಾಡಿಗಳು ಯಾರಿಗೆ ಸಂಬಂಧಪಟ್ಟವು, ಯಾವ ಫ್ಯಾಮಿಲಿಗೆ ಸಂಬಂಧಪಟ್ಟದ್ದು, ಆ ಫ್ಯಾಮಿಲಿ ಈಗಾಗಲೇ ಕಂಪ್ಲೇಂಟ್ಗಳನ್ನು ಕೊಟ್ಟಿದೆಯಾ ಅಥವಾ ಅಪರಿಚಿತ ಶವಗಳಾಗೆ ಉಳ್ಕೊಂಡ್ಬಿಡ್ತವ, ಜೊತೆಗೆ ಯಾವ ವ್ಯಕ್ತಿ ಈಗ ಆರೋಪ ಮಾಡಿದನಲ್ಲ ಈ ಥರ ನನ್ನ ಕೈಲಿ ಮಾಡಿಸಿದ್ದಾರೆ ಅದೆಲ್ಲವನ್ನು ಕೂಡ ನಾನು ಬಚ್ಚಿಟ್ಟಿದ್ದೀನಿ, ಅಂದರೆ ಊತಿಟ್ಟಿದ್ದೀನಿ, ಆ ಹೆಣಗಳನ್ನ ನನಗೆ ಗೊತ್ತು, ಆ ಜಾಗ ಅಲ್ಲೋಗಿ ತೆಗಿತೀನಿ, ಅದಷ್ಟೇ ಸಾಕ್ಷಿ ಅವನ ಹತ್ರ ಇದೆಯಾ? ಅದನ್ನು ಹೊರತುಪಡಿಸಿ ಬೇರೆ ಸಾಕ್ಷಿ ಏನಾದರೂ ಇದೆಯಾ? ಕೇವಲ ಇದಿಷ್ಟೇ ಸಾಕ್ಷಿ ಆದರೆ ಕೋರ್ಟ್ ಏನು ಕೇಳುತ್ತೆ ನೆಕ್ಸ್ಟು? ಓಕೆನಪ್ಪ, ಈಗ ಸಾವಿರಾರು ಇದನ್ನು ಮಾಡಿದ್ದೆ ಅಂತ ಹೇಳ್ತದೀಯಾ, ಇದನ್ನು ಯಾರು ಮಾಡಿಸಿರೋ ಅಂತ ಹೇಳ್ತಾರೆ ಅಂತ ಕೇಳ್ತಾರೆ, ಇವ್ನು ನಿಂತರು ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟ ನಿನ್ನ ಹತ್ರ ಸಾಕ್ಷಿ ಏನಿದೆ ಅಂತ ಕೇಳಿದ್ರೆ ಒಂದಷ್ಟು ಕ್ವಶನ್ ಮಾರ್ಕ್ಗಳಲ್ಲಿ ಉಡ್ಕೊಂಡ್ಬಿಡ್ತವೆ. ಸೊ ಈಗ ಮಾಧ್ಯಮಗಳು ಯಾಕೆ ಮಾತಾಡ್ತಿಲ್ಲ, ಮಾಧ್ಯಮಗಳಿಗೆ ಯಾಕೆ ಇದ್ರ ಬಗ್ಗೆ ಒಂದು ಚೂರೂ ಕೂಡ ಕನಿಕರ ಇಲ್ಲ, ಮಾಧ್ಯಮಗಳಿಗೆ ಯಾಕೆ ಇದ್ರ ಬಗ್ಗೆ ಒಂದು ಚೂರೂ ಕೂಡ ಕುತೂಹಲ ಇಲ್ಲ? ಅದರಲ್ಲೂ ಒಂದು ನ್ಯಾಷನಲ್ ಸುದ್ದಿ ಆಗಿದೆ, ಈಗಿಂದಲ್ಲ ಕಳೆದ 13 ವರ್ಷಗಳಿಂದನೂ ಕೂಡ ನ್ಯಾಷನಲ್ ಸುದ್ದಿ ಆಗಿದೆ. ಆ ಸಂದರ್ಭದಲ್ಲಿ ಮಾತನಾಡಿದಂತಹ ಮಾಧ್ಯಮಗಳು ಈಗ ಯಾಕೆ ಮೌನವಾಗಿದ್ದಾವೆ? ಜನ ಕೆಟ್ಟದಾಗೂ ಬೈತಿದ್ದಾರೆ, ಯಾಕೆ ಮೀಡಿಯಾಗಳಿಗೆ ಮಾತಾಡ್ತಿಲ್ಲ ಅಂತ. ಅದಕ್ಕೆ ಸಂಬಂಧಪಟ್ಟಾಗ ಮಾಹಿತಿ ಏನು ಅಂತಂದರೆ, ತಡೆಯಾಜ್ಞೆ ಇರುವುದರಿಂದ ಮಾಧ್ಯಮಗಳು ಮಾತಾಡ್ತಿಲ್ವಂತೆ. ಅದಕ್ಕೆ ಸಂಬಂಧಪಟ್ಟ ಅಧಿಕೃತ ವರದಿ ಎಲ್ಲೂ ಕೂಡ ಸಿಕ್ಕಿಲ್ಲ, ಒಂದು ರಿಪೋರ್ಟ್ ಕೂಡ ಸಿಕ್ಕಿಲ್ಲ. ಇಂಜಂಕ್ಷನ್ ಕೋರ್ಟಿಂದ ಬಂದಿರೋದು ಅಂತ ಹೇಳ್ತಾರೆ. ಅಂದರೆ ಯಾವ ವ್ಯಕ್ತಿಗೆ ಸಂಬಂಧಪಟ್ಟಾಗೆ ಅಲ್ಲಿ ಸುದ್ದಿಯನ್ನು ಮಾತಾಡುವಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯ ಹೆಸರು, ಅವರ ಸಂಸ್ಥೆ ಅಥವಾ ಅವ್ರಿಗೆ ಸಂಬಂಧಪಟ್ಟ ಯಾವುದೇ ಒಂದು ಮಾಹಿತಿಯನ್ನು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿದಾಗ, ಅದು ಸಾಬೀತಾಗದೇ ಇದ್ದಾಗ, ಕೇವಲ ಆರೋಪನೆ ಮಾಡಿಕೊಂಡು ಅವರ ಹೆಸರನ್ನು ಬಳಸ್ತಿದ್ದಾಗ ಅದು ತೇಜೋವಧೆ ಮಾಡೋದಕ್ಕೆ ಸಮಾನವಾಗುತ್ತೆ. ಆ ಕಾರಣದಿಂದ ಬಳಸೋಂಗಿಲ್ಲ ಅನ್ನುವಂಥ ತಡೆಯಾಜ್ಞೆ ಇದೆ ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ಮಾಧ್ಯಮಗಳು ಈ ಕ್ಷಣದವರೆಗೆ ಮಾತಾಡ್ತಿಲ್ಲ. ಇದು ಇರುವಂಥ ಮಾಹಿತಿ. ಅದನ್ನು ಪಕ್ಕಕ್ಕಿಟ್ಟು ನೀವು ಥಿಂಕ್ ಮಾಡ್ತಿದ್ರಲ್ಲ, ಕಾಸ್ಗೆ ಏನಾರು ಮಾರ್ಕೊಂಡ್ಬಿಟ್ಟವರ, ಹಿಂಗೇನಾರು ಆಗೋಗೈತಾ, ಎದುರ್ಕೊಂಡವರ, ಬೆದರ್ಕೊಂಡವರ ಅಥವಾ ಸರೆಂಡರ್ ಆಗೋಗೋರ, ಅದು ಗೊತ್ತಿಲ್ಲ. ಇದು ಒಟ್ಟಾರೆಯಾಗಿ ನ್ಯಾಷನಲ್ ಮಾಧ್ಯಮಗಳು ಯಾಕೆ ಮಾತಾಡ್ತಾವಾಗಾದ್ರೆ ಅವ್ರಿಗಿನ್ನೂ ಇಂಜೆಕ್ಷನ್ ಆರ್ಡರ್ ಹೋಗಿಲ್ಲ ಅಂತ ಅನಿಸುತ್ತೆ. ಇಂಜೆಕ್ಷನ್ ಆರ್ಡರ್ ಹೆಂಗೆ ಕೊಡ್ತಾರೆ? ಈಗ ಎಕ್ಸಾಂಪಲ್, ಇವಾಗ ಕನ್ನಡದಲ್ಲಿ ಒಂದು 15-20 ಮೀಡಿಯಾ ಚಾನಲ್ಗಳು ಹೆಸರಿದ್ದಾವೆ. ಯಾವುದೋ ಒಬ್ಬ ರಾಜಕಾರಣಿಗೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ಬ್ಲೂ ಫಿಲಮ್ CD ನಾಳೆ ಬೆಳಗ್ಗೆ ಬಂದ್ಬಿಡುತ್ತೆ, ನಾಡಿದ್ದು ಬಂದ್ಬಿಡುತ್ತೆ ಅಂತ ಹಿಂಗೆ ಸುದ್ದಿ ಮಾಡ್ತಿರ್ತಾರೆ. ಆ ರಾಜಕಾರಣಿ ಕಿಲಾಡಿ ಏನು ಮಾಡ್ಬಿಡ್ತಾನೆ, ಹೋಗಿ ಇವ್ರು ಸುದ್ದಿ ಮಾಡೋದು ನೋಡ್ಕೊಂಡು ಒಂದು ಡೀಲ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಇವ್ರೇನಾದ್ರು ಪ್ರಸಾರ ಮಾಡಿಬಿಡ್ತಾರೆ ಅಂತಂದರೆ ಮುನ್ನೆಚ್ಚರಿಕೆ ವಹಿಸಿ ಕಾನೂನಿನ ಮೊರೆ ಹೋಗಿ ಕೋರ್ಟಿಂದ ಈ ರೀತಿ ತಡೆಯಾಜ್ಞೆ ತಂದ್ಬಿಡೋದು. ನನ್ನ ಹೆಸರನ್ನು ಬಳಸ್ತಾವ್ರೆ, ಹಿಂಗೆ ನನ್ನ ತೇಜೋವಧೆ ಆಗುತ್ತೆ, ನನ್ನ ಮಾನ್ಯ ಹಾನಿ ಆಗುತ್ತೆ, ಆ ಕಾರಣದಿಂದ ನನ್ನ ಹೆಸರನ್ನಾಗಲಿ ನನ್ನ ಸುದ್ದಿಯನ್ನಾಗಲಿ ಪ್ರಸಾರ ಮಾಡಬಾರ್ದು ಅಂತ ಹೋಗಿ ಕೋರ್ಟಿಂದ ಆರ್ಡರ್ ತಂದ್ಬಿಟ್ಟಾಗ ಇವರು ಪ್ರಸಾರ ಮಾಡ್ದಂಗೆ ಆಗುತ್ತೆ. ಸೊ ಈ ಥರನೂ ಆಗಿರಬಹುದು. ಆದರೆ ಬಟ್ ನ್ಯಾಷನಲ್ ಮಾಧ್ಯಮಗಳಿಗೆ ಬಹುಶಃ ಅವರಿಗೂ ಕೂಡ ತರಬಹುದು ಮುಂದಿನ ದಿನಗಳಲ್ಲಿ. ನೀವು ಕೇಳ್ಬೋದು, ಈಗ ಹಂಗಾರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಮಾತಾಡ್ತಾರಲ್ಲ, ಎಷ್ಟು ಜನಕ್ಕಂತೂ ಹೋಗಿ ಆರ್ಡರ್ ತರ್ತಾರೆ. ಬಟ್ ಬದಲಿಗೆ ಇನ್ನೊಂದು ಆಯ್ಕೆ ಇದೆ ಅವರಿಗೆ, ಏನಂತಂದರೆ ವಿಡಿಯೋಗಳನ್ನು ಬ್ಲಾಕ್ ಮಾಡಿಸುವಂತಹ ಪ್ರಕ್ರಿಯೆ.
ಹಲವಾರು ವಿಡಿಯೋಗಳು ಬ್ಲಾಕ್ ಆಗಿದ್ದು ಇದೇ ಕಾರಣಕ್ಕೆ. ಅದನ್ನು ಮೀರಿದಂಥ ಪ್ರಕ್ರಿಯೆ ಏನಂತಂದರೆ ಚಾನಲನ್ನೇ ಬ್ಲಾಕ್ ಮಾಡುವಂಥದ್ದು. ಸೊ ನಾನು ಮಾಡಿರ್ತಕ್ಕಂಥ ಇಷ್ಟು ವಿಡಿಯೋಗಳಲ್ಲಿ ಯಾವುದೇ ಸಂಸ್ಥೆ ಹೆಸರನ್ನು ಬಳಸಿಲ್ಲ, ಯಾವುದೇ ವ್ಯಕ್ತಿ ಹೆಸರನ್ನು ಬಳಸಿಲ್ಲ. ಕಾರಣ ಏನು ಅಂದರೆ ನನ್ನ ಹತ್ರ ಯಾವುದೇ ಸಾಕ್ಷಿಗಳಿಲ್ಲ. ಬದಲಿಗೆ ಸಮಾಜದಲ್ಲಿ ಒಂದು ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತೈತೆ ಅಂತಂದಾಗ ಸಹಜವಾಗಿ ಕುತೂಹಲ ಇರುತ್ತೆ. ತನಿಖೆ ನಡೀಲಿ ಬಿಡಿ, ತನಿಖೆ ನಡೆದ ಮೇಲೆ ತಪ್ಪು ಮಾಡಿದವರು ಶಿಕ್ಷೆ ಆಗುತ್ತೆ, ಇಲ್ಲ ಆರೋಪ ಮಾಡಿದವ್ರನ್ನೇ ಜನ ಶಿಕ್ಷೆ ಕೊಡಲಿ ಬಿಡಿ, ಕಾನೂನು ಶಿಕ್ಷೆ ಕೊಡಲಿ ಬಿಡಿ, ಇದಿಷ್ಟೇ ನನಗೆ ಬೇಕಾಗಿರುವಂಥದ್ದು. ಸೊ ಒಟ್ಟಾರೆಯಾಗಿ ನೀವು ಗಮನಿಸ್ತಾ ಇದ್ದೀರಿ, ಮಾಧ್ಯಮಗಳಲ್ಲಿ ಯಾವುದೇ ಕಾರಣಕ್ಕೂ ಈ ಸುದ್ದಿ ಬರೋಲ್ಲ ಅಂತ ಅಂದ್ಕೊಳ್ಳಿ, ಮರೆತು ಬಿಡಿ ಅದನ್ನು. ಇನ್ನೇನಿದ್ರೂ ಜನನೇ ಪ್ರತಿಯೊಬ್ಬರ ಕೈಲೂ ಮೊಬೈಲ್ ಇದೆ, ಪ್ರತಿಯೊಬ್ಬರ ಕೈಯಲ್ಲೂ ಒಂದೊಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆ. ನೀವೇ ಸುದ್ದಿಯನ್ನು ಮಾಡಬೇಕು, ನೀವೇ ಸುದ್ದಿಯನ್ನು ವೈರಲ್ ಮಾಡಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಮಹಿಳಾ ಆಯೋಗದ ಅಧ್ಯಕ್ಷರು ಒಂದು ಪತ್ರವನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರೆದಿದ್ದಾರೆ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಪಕ್ಕದಲ್ಲಿ ಪ್ಲೇ ಮಾಡಿರ್ತೀನಿ, ನೋಡ್ಬೋದು ನೀವು. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು, ಸಿದ್ದರಾಮಯ್ಯನವರು ಬರೆದಿರ್ತಕ್ಕಂಥ ಪತ್ರ. ಧರ್ಮಸ್ಥಳ ವ್ಯಾಪ್ತಿಯಲ್ಲಿನ ಸಾವಿನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ ಅಂದರೆ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚಿಸುವಂತೆ ಕೋರಿ. ಸಬ್ಜೆಕ್ಟ್ ವಿಷಯ ಒಂದು ಸಮೂಹ ಮಾಧ್ಯಮಗಳ ವರದಿ. ಉಲ್ಲೇಖ ಯಾವುದರಿಂದ ರೆಫರೆನ್ಸ್ ಆಗಿರುವಂಥದ್ದು? ಸಮೂಹ ಮಾಧ್ಯಮಗಳ ವರದಿ. ಮಾಧ್ಯಮಗಳ ವರದಿ ಅಲ್ಲ ಇಲ್ಲಿ. ಮೇಲಿನ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಧರ್ಮಸ್ಥಳದ ಭಾಗದಲ್ಲಿ ನೂರಾರು ಶವಗಳನ್ನು ಊತಿರುವುದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ದಿನಾಂಕ 12/7/2025 ಟೈಮ್ಸ್ ನೌ ಮತ್ತಿತರ ಮಾಧ್ಯಮಗಳು ಮನುಷ್ಯರೊಬ್ಬರ ತಲೆಬುರುಡೆ ದೊರಕಿದ ಬಗ್ಗೆ ಹಾಗೂ ನಾಪತ್ತೆಯಾದ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರ ಕುಟುಂಬದವರ ಹೇಳಿಕೆಯ ವರದಿ ಪ್ರಸಾರವಾಗಿರುವುದನ್ನು ಆಯೋಗವು ಗಂಭೀರವಾಗಿ ಪರಿಗಣಿಸಿದೆ. ಆ ವ್ಯಕ್ತಿಯ ಹೇಳಿಕೆಯು ಕಳೆದ 20ಕ್ಕೂ ಹೆಚ್ಚು ವರ್ಷ ಗಂಭೀರ ಸ್ವರೂಪದ ದೌರ್ಜನ್ಯ, ಹತ್ಯೆ, ಅತ್ಯಾಚಾರ, ಅಸ್ವಾಭಾವಿಕವಾದ ಸಾವು ಮತ್ತು ನಾಪತ್ತೆ ಪ್ರಕರಣಗಳು, ಹಲವು ಮಹಿಳೆಯರ, ವಿದ್ಯಾರ್ಥಿನಿಯರ ಮೇಲೆ ನಡೆದಿರುವ ಅತ್ಯಾಚಾರದ ಬಗ್ಗೆ ಹೇಳಲಾಗಿದೆ. ಅನೇಕ ಕುಟುಂಬಗಳು ತಮ್ಮ ಮಕ್ಕಳ ನಾಪತ್ತೆ ಸಾವಿನ ಪ್ರಕರಣ ದಾಖಲಿಸಲು ಪೊಲೀಸ್ ಠಾಣೆಗೆ ಹೋದಾಗ ಸಿಬ್ಬಂದಿಗಳು, ಮೇಡಮ್ ಸಿಬ್ಬಂದಿಗಳು ಬರಲ್ಲ, ಸಿಬ್ಬಂದಿನೇ ಬಹುವಚನ, ಸಿಬ್ಬಂದಿ ಸೂಕ್ತವಾಗಿ ಸ್ಪಂದಿಸಿಲ್ಲ ಎಂದು ಕೂಡ ಆರೋಪ ಮಾಡಿರುತ್ತಾರೆ. ಹಾಗಾಗಿ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಕಳೆದ 20 ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು, ಅಸ್ವಾಭಾವಿಕವಾದ ಸಾವು, ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮತ್ತು ನಿಷ್ಪಕ್ಷಪಾತವಾಗಿ ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ರಚಿಸುವಂತೆ ಈ ಮೂಲಕ ತಮ್ಮನ್ನು ಕೋರುತ್ತೇನೆ. ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ ಮೇಡಮ್ ಅವರು. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸಬೇಕು, ನೋಡಿ ಸರ್ ಈ ರೀತಿ ಪ್ರೆಷರ್ ಬರ್ತಿದೆ ಸಮಾಜದಲ್ಲಿ, ಸಮೂಹ ಮಾಧ್ಯಮಗಳಲ್ಲಿ, ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ವಿಶೇಷ ತನಿಖಾ ತಂಡವನ್ನು ನೀವು ರಚನೆ ಮಾಡಿ, ಯಾಕೆ ಇದನ್ನು ತನಿಖೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಕೇಳಿದ್ದಾರೆ. ಇನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಸರ್ಕಾರ ಯಾವ ರೀತಿ ಇದನ್ನು ಜವಾಬ್ದಾರಿಯಾಗಿ ತಗೊಳುತ್ತೆ, ಯಾವ ರೀತಿ ಇದನ್ನು ಮನ್ಸಿಗೆ ಹಾಕೊಂಡು ಮುಂದುವರಿಸುತ್ತೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ನಾನೊಂದು ಸ್ಪಷ್ಟಪಡಿಸ್ಬೇಕಿಲ್ಲಿ. ಕೆಲವರು ಈಗ ನೇರವಾಗಿ ವ್ಯಕ್ತಿಯ ಹೆಸರನ್ನು ಬಳಸಿ ಮಾತಾಡೋಕ್ಕೆ ನಿಮಗೆ ದಮ್ ಇಲ್ವಾ ಅಂತ ಕೇಳ್ತೀರಿ. ಈಗ ದಮ್ ಅನ್ನುವಂಥದ್ದು ಈ ಕೆಮ್ತಾರಲ್ಲ ಆ ವ್ಯಕ್ತಿಗಳಿಗಿರುವಂಥದ್ದು. ನನಗೆ ಗೊತ್ತಿರಂಗೆ ಅದೊಂದೇ ದಮ್ಮು ಗಿಮ್ಮು ಅಂತಂದರೆ. ಬಟ್ ನಮ್ಮ ಬಳಿ ಯಾವುದೇ ಸಾಕ್ಷಿಗಳಿಲ್ದಿರಾಗ, ಯಾವುದೇ ಆಧಾರಗಳಿಲ್ದಿರಾಗ ಹೇಗೆ ಹೆಸರನ್ನು ಬಳಸಿ ನಾವು ಟಾರ್ಗೆಟ್ ಮಾಡಲಾಗುತ್ತೆ, ಹೇಗೆ ಹೆಸರನ್ನು ಬಳಸಿ ನಾವು ಹೇಳೋಕ್ಕಾಗುತ್ತೆ? ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಕೇಳುವಂಥದ್ದೇನು, ಯಾವುದೋ ಒಂದು ಭಾಗದಲ್ಲಿ ಆರೋಪ ಕೇಳಿ ಬರ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ ಕಾನೂನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿ ಅಂತ ಕೇಳ್ಬೋದು ಅಷ್ಟೇ. ಅವ್ನು ತಪ್ಪು ಮಾಡೋ, ನಾನು ಅರೆಸ್ಟ್ ಮಾಡಿರೋ ನಾವು ಕಾನೂನು ಕೇಳೋದೇನು, ಇಷ್ಟೊಂದು ಕಿರ್ಚಾಡ್ಕೊಂಡು ಹೇಳ್ತಿಲ್ಲ, ನಿನ್ನ ಹತ್ರ ಸಾಕ್ಷಿ ಏನೈತೆ ಅಂತ ಕೇಳ್ತೀವಿ. ಬಟ್ ಹಂಗೂ ಹಿಂಗೂ ಮಾಧ್ಯಮಗಳು ಮಾತಾಡ್ತವೆ. ಅದು ಹೆಂಗೆ ಅಂತಂದರೆ ಪಾಸಿಟಿವ್ ಆಗಿ. ಅವಾಗ ಹೆಸರು ಬಳಸ್ಬೋದಾ? ನೆಗೆಟಿವ್ ಆಗಿ ಬಳಸೋಗಿಲ್ಲ, ತೇಜೋವಧೆ ಆಗುತ್ತೆ. ಪಾಸಿಟಿವ್ ಆಗಿ ಬಳಸಿದ್ರು ಅದೇ ಪ್ರಕರಣಕ್ಕೆ ತಾನೇ ತಳ್ಕಾಕೊಳ್ಳುತ್ತೆ, ಅಲ್ಲೂ ಕೂಡ ಮರ್ಯಾದೆನೇ ಹೋಗುತ್ತೆ. ಕೆಲವೊಂದು ಮಾಧ್ಯಮಗಳೀಗ ಸುದ್ದಿನ ಮಾಡ್ತಿದ್ದಾವಲ್ಲ, ಏನು ಜನನಪ್ಪ, ಏನು ಸಮಾಜನಪ್ಪ, ಏನು ಸಮುದಾಯನಪ್ಪ, ಇದೆಲ್ಲ. ಒಟ್ಟಾರೆ ನನಗೆ ಅಲ್ಟಿಮೇಟ್ಲಿ ಬೇಕಾಗಿರೋದೇನು ಅಂತಂದರೆ, ಇದಕ್ಕೆ ಸಂಬಂಧಪಟ್ಟಾಗೆ ಆ ಕಾಲಘಟ್ಟದಲ್ಲಿ, ಆ ಸಂದರ್ಭದಲ್ಲಿ ಕಾನೂನಿನ ವ್ಯಾಪ್ತಿಯಲ್ಲಿದ್ದಂಥವರೇ ಇದಕ್ಕೆಲ್ಲ ಸಪೋರ್ಟ್ ಮಾಡಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿದ್ರಲ್ಲ ಕಾರ್ಯಾಂಗದವರು, ನಿಮಗೇನು ಶಿಕ್ಷೆ? ನಿಮಗೆ ಭಗವಂತನೇ ಶಿಕ್ಷೆ ಕೊಡಬೇಕಷ್ಟೇ, ಇನ್ನೇನೂ ಇಲ್ಲ, ಇನ್ನೇನೂ ಇಲ್ಲ. ಇದಕ್ಕೆ ಸಂಬಂಧಪಟ್ಟಾಗೆ ಬಹುಶಃ ಮುಂದಿನ ದಿನಗಳಲ್ಲಿ ತನಿಖೆ ಬೇಗ ಚುರುಕುಗೊಳ್ಳಬಹುದು ಅಥವಾ ತಡವಾಗಬಹುದು, ಗೊತ್ತಿಲ್ಲ. ಅಲ್ಟಿಮೇಟ್ಲಿ ನಮಗೆ ಬೇಕಾಗಿರೋದೇನು ಅಂತಂದರೆ ಸತ್ಯ ಅಷ್ಟೇ. ನಾವು ಯಾವ ದೇವಸ್ಥಾನವನ್ನು ದೂರುವುದಿಲ್ಲ. ನೋಡ್ರಿ, ಇದೊಂದು ದೇವಸ್ಥಾನ. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಒಬ್ಬ ಮುಖ್ಯ ವ್ಯಕ್ತಿ, ದೇವಸ್ಥಾನ ಏನು ಮಾಡುತ್ತೆ? ಮುಖ್ಯ ವ್ಯಕ್ತಿ ತಪ್ಪು ಮಾಡಿದ್ರೆ ದೇವಸ್ಥಾನವನ್ನು ನಾವು ಸಪ್ರೇಟಾಗಿ ನೋಡಬೇಕು, ಮುಖ್ಯ ವ್ಯಕ್ತಿಯನ್ನು ನಾವು ಸಪ್ರೇಟಾಗಿ ನೋಡಬೇಕು. ಯಾರು ತಪ್ಪು ಮಾಡೋಣ ಜಾಗದಲ್ಲಿ ಮುಖ್ಯ ವ್ಯಕ್ತಿ ಆಗಿರಲಿ, ಸಣ್ಣ ವ್ಯಕ್ತಿ ಆಗಿರಲಿ, ದೊಡ್ಡ ವ್ಯಕ್ತಿ ಇರಲಿ, ಕಾನೂನಿಗೆ ಸಂಬಂಧಪಟ್ಟಂಗೆ ತನಿಖೆ ಮಾಡಬೇಕು, ಶಿಕ್ಷೆ ಕೊಡಿಸ್ಬೇಕು. ದೇವಸ್ಥಾನ ಅಲ್ಲೇ ಇರುತ್ತೆ, ವ್ಯಕ್ತಿಗಳು ಬದಲಾಗ್ತಾ ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ಎರಡನ್ನೂ ಬೇರೆ ಬೇರೆಯಾಗಿ ನೋಡಿ, ಒಟ್ಟಿಗೆ ನೋಡೋದಕ್ಕೆ ಹೋಗ್ಬೇಡಿ. ಕೆಲವರು ಸುಮ್ಮನೆ ದೇವಸ್ಥಾನವನ್ನು ಟ್ರೋಲ್ ಮಾಡುವಂಥದ್ದು, ಏನು ಸಿಗುತ್ತೆ? ಏನೂ ಸಿಗಲ್ಲ. ಅದು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಾಗಾದರೂ ಸರಿ, ಮುಸ್ಲಿಂ ಧರ್ಮಕ್ಕೆ ಸಂಬಂಧಪಟ್ಟಂಗಾದರೂ ಸರಿ, ಕ್ರಿಶ್ಚಿಯನ್ ಧರ್ಮಕ್ಕೆ ಸಂಬಂಧಪಟ್ಟಂಗಾದ್ರೂ ಸರಿ, ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ನೇಮಕ ಮಾಡಿರ್ತಾರೆ, ಆ ವ್ಯಕ್ತಿಯಲ್ಲಿ ಇರ್ತಾನೆ ದೊಡ್ಡವನ ಅಂತ ಅಂದ್ಬಿಟ್ಟು ಅವ್ನು ತಪ್ಪು ಮಾಡಿದ ತಕ್ಷಣ
ಯಾವುದೋ ಒಂದು ಚರ್ಚನ್ನು ಟಾರ್ಗೆಟ್ ಮಾಡೋದಲ್ಲ, ಯಾವುದೋ ಒಂದು ಮಸೀದಿಯನ್ನು ಟಾರ್ಗೆಟ್ ಮಾಡೋದಲ್ಲ, ಯಾವುದೋ ಒಂದು ದೇವಸ್ಥಾನವನ್ನು ಟಾರ್ಗೆಟ್ ಮಾಡೋದಲ್ಲ. ಭಗವಂತ ಅಲ್ಲಿ ಕಣ್ಮುಚ್ಕೊಂಡು ಕೂತವನೇ ಅವ್ನು ಮಾತಾಡ್ತಿಲ್ಲ ಅನ್ನೋ ಕಾರಣಕ್ಕೆ ನಾವು ಟಾರ್ಗೆಟ್ ಮಾಡೋದಲ್ಲ. ಅಪ್ಪಿತಪ್ಪಿ ಭಗವಂತನ ಮಾತಾಡ್ಬಿಟ್ಟ ಅಂತಂದರೆ ನಾವು ಪ್ರತಿದಿನ ಅವನನ್ನು ಬಾ ಸಾಕ್ಷಿ ಹೇಳು ಅಂತ ಕರೆದ್ಬಿಡ್ತೀವಿ, ಎಲ್ಲದಕ್ಕೂ ಬಾ ನೀನೇ ಸಾಕ್ಷಿ ಹೇಳು ಅಂತ ಅಂದ್ಬಿಡ್ತೀವಿ. ಹಾಗಾಗಿ ಇದನ್ನು ಸಪ್ರೇಟಾಗಿ ನೋಡಿ. ಇದಕ್ಕೆ ಸಂಬಂಧಪಟ್ಟಂಗೆ ಬದಲಾಗ್ತಾ ಇರ್ತಾರೆ, ಇದು ಅದೇ ಇರುತ್ತೆ, ದೇವಸ್ಥಾನ ಅದೇ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಾಗೆ ತಲೆಗಳು ಬದಲಾಗ್ತಾ ಹೋಗ್ತಾ ಇರ್ತವೆ. ಆ ತಲೆಗಳಲ್ಲಿ ಒಳ್ಳೆಯ ತಲೆ ಕೆಟ್ಟ ತಲೆ ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಒಳ್ಳೆಯ ತಲೆ ಏನು ಮಾಡುತ್ತೆ, ಅದಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಶಕ್ತಿಯನ್ನು, ಇನ್ನಷ್ಟು ಹೆಸರನ್ನು ಹೆಚ್ಚು ಮಾಡುತ್ತೆ. ಕೆಟ್ಟ ತಲೆ ಏನು ಮಾಡುತ್ತೆ, ಹೆಸರನ್ನು ಕಳಂಕತನ ಮಾಡುತ್ತೆ. ಅದು ಯಾವುದೇ ಆಗಲಿ, ಯಾವುದೇ ಫೀಲ್ಡಲ್ಲಾಗಲಿ, ಪ್ರತಿಯೊಂದು ಫೀಲ್ಡಲ್ಲಿ ಅಷ್ಟೇ. ದೇವಸ್ಥಾನ ಬಿಟ್ಟಾಕಿ ಯಾವುದೇ ಫೀಲ್ಡಲ್ಲಿ ತೊಗೊಳ್ಳಿ ನೀವು, ಒಂದು ದೊಡ್ಡ ಮನೆತನ ಐತೆ, ದೊಡ್ಡ ಮನೆತನಕ್ಕೆ ಒಂದು ದೊಡ್ಡ ಹೆಸರಿರುತ್ತೆ. ಅದ್ರಲ್ಲಿ ಯಾರೋ ಒಬ್ರು ಹುಟ್ಟಿದ್ರು, ಯಾರೋ ಒಂದು ಆಯಿತು ಕೆಟ್ಟದ್ದು ಬಯಸಿದ್ರು, ಕೆಟ್ಟದ್ದು ಮಾಡಿದ್ರು ಅಂತಂದರೆ ಇಡೀ ಮನೆತನಕ್ಕೆ ದೂರುವಂಥದ್ದಲ್ಲ. ಒಳ್ಳೊಳ್ಳೆ ಕೆಲಸ ಮಾಡಿ ಹೋಗಿರೋರು ಇರ್ತಾರೆ, ಕೆಟ್ಟ ಕೆಲಸ ಮಾಡಿದವ್ರನ್ನ ಮಾತ್ರ ದೂರಬೇಕು, ಅವ್ರಿಗೆ ಸಂಬಂಧಪಟ್ಟಂಗೆ ಶಿಕ್ಷೆ ಕೊಡಬೇಕು, ಅದನ್ನಷ್ಟೇ ನೋಡಬೇಕು ಹೊರತು ನಾವು ಸುಮ್ಮನೆ ಎಲ್ಲರನ್ನೂ ಎಳ್ಕೊಂಬರೋವಂಥದ್ದಲ್ಲ ಅಂತ ನನ್ನ ಅನಿಸಿಕೆಯನ್ನು ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.